ಹೇಳೋದು. ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ, ನಮ್ಮ ವಿಶ್ವನಾಥ್ MLAಗಳದ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ, ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಬಂದು ಭೇಟಿ ಮಾಡಿದ್ರಿ. ನಿಮ್ಮನ್ನು ನಮ್ಮ MLAಗಳು ಕೂಡ ಕಾಂಗ್ರೆಸ್ MLAಗಳು ಭೇಟಿ ಮಾಡಿದ್ದಾರೆ. ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್. ನಿಮ್ಮ ಹತ್ರ ಅನುದಾನ ಕೊಡಿ, 5 ಲಕ್ಷ ಕೊಡಿ, 50 ಕೋಟಿ ಕೊಡಿ, 10 ಕೋಟಿ ಕೊಡಿ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ. ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ 15 ಕೋಟಿ ಖರ್ಚಾಗ್ತದೆ ಸರ್. 15 ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ, 15 ಕೋಟಿ. ಇಲ್ಲ, ಪೂರ್ಣ ಪರೀಕ್ಷೆ ಆಗಿಲ್ಲ. 15 ಕೋಟಿ. ಈಗ ಒಂದ್ಸರಿ ತಪ್ಪು ಮಾಡಿದ್ರು, ಏನೋ ಬರೀ ಟ್ರಾನ್ಸ್ಲೇಷನ್ ಒಂದು ಸ್ವಲ್ಪ 1 ಅವರ್ ಕಷ್ಟ ಬಿದ್ದಿದ್ರೆ KPS ಅವರು ಟ್ರಾನ್ಸ್ಲೇಷನ್ನ ಸರ್ ಮಾಡ್ಬೋದಾಯಿತು. ಅವ್ರ ಮಿಸ್ಟೇಕಿಂದ 1 ಅವರ್ ಸಮಯ ಸ್ಪೆಂಡ್ ಮಾಡಿಬಿಟ್ಟಿದ್ರೆ 15 ಕೋಟಿ ಉಳ್ಕೊಂಬಿಡೋದು. ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದರು, ಎಕ್ಸಾಮ್ ಮಾಡಿ ಅಂದರು, ಮತ್ತೆ 15 ಕೋಟಿ. ಈಗ ಮತ್ತೆ ಎಕ್ಸಾಮ್ ಮಾಡಬೇಕು, ಮತ್ತೆ 15 ಕೋಟಿ. ಎಷ್ಟಾಯಿತು? 45 ಕೋಟಿ ಆಯಿತು. ಯಾರಪ್ಪನ ದುಡ್ಡು ಇದು? ಕರ್ನಾಟಕದ ಸರ್ಕಾರದ ದುಡ್ಡು ಇದು. ಫೈನಾನ್ಸ್ ಮಿನಿಸ್ಟ್ರು ತಾವು ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ, ಒಂದೊಂದು ಪೈಸಾನು ಲೆಕ್ಕ ಹಾಕ್ತಾ ಇದ್ದೀರಾ. ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು, ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು. ಇಲ್ಲಿ ಅವ್ರ ಬೇರೆ ಜವಾಬ್ದಾರಿ. ಇದರಲ್ಲೇನ ನೋಡಿ, ಏನಾದರೂ ಪಾಪ ಪ್ರಾಬ್ಲಮ್ ಆಗಿ ಮಾಡಿದರೆ, ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊತಾ ಇದ್ದೆ. ಒಂದು ಟ್ರಾನ್ಸ್ಲೇಷನ್, ಸಣ್ಣ ಟ್ರಾನ್ಸ್ಲೇಷನ್ಗೆ 15 ಕೋಟಿ ಖರ್ಚಾಗ್ತಾ ಇದೆ. ಸಣ್ಣ ಟ್ರಾನ್ಸ್ಲೇಷನ್. ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈ ಕನ್ನಡಕ್ಕೆ ಅವಮಾನ ಮಾಡಿದ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಯಾರ ಮೇಲೆ ಏನೂ ಇಲ್ಲ. ನಾನು ಹೇಳ್ತಾ KPSC ಸ್ವಾಯತ್ತ ಸಂಸ್ಥೆ ಅಂತೀರಾ. ಮೊದಲು ಮರುಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು. ಕರೆದು ಚರ್ಚೆ ಮಾಡಿದೆ ಅಷ್ಟೇ. ಆಯ್ತು, ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರುಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕೆಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು. ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ಇಷ್ಟು ನಾನು ಹೇಳ್ತಾ ಇದ್ದೀನಿ. 79 ತಪ್ಪು ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಸರ್, ಚೆಕ್ ಮಾಡಿ. ಅದ್ರ ಇಲ್ಲ ಅಂದರೆ ನೀವು ಏನು ಮಾಡಬೇಡಿ. ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ. ಅವರೇ ಬರ್ದವರಲ್ಲ, 3 ತಪ್ಪಂತೆ. ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ 3 ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ 5ಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟವ್ರೆ. ಯಾಕೆ 2ಕ್ಕೆ ಎಕ್ಸ್ಟ್ರಾ ಕೊಟ್ಟರು? 3 ತಪ್ಪಿಗೆ 3 ಗ್ರೇಸಿಂಗ್. ಮಾದೇವಪ್ಪನವರೇ 3 ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3ಕ್ಕೆ ಮಾತ್ರ ಕೊಡಬೇಕಾಯ್ತು ಗ್ರೇಸಿಂಗ್ ಮಾರ್ಕ್ಸ್. 5 ಕೊಟ್ಟವ್ರೆ ಗ್ರೇಸಿಂಗ್ ಮಾರ್ಕ್ಸ್, 5ಕ್ಕೆ. ಅಂದರೆ ಇಲ್ಲೆಲ್ಲ ಏನು ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ರಕ್ಷಣಾ ವೇದಿಕೆಯವರು 2 ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು ಈಗ ತಾನೇ.